ಏನು ಈ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆ ನಡೀತಾ ಇದೆ, ಈ ಪರೀಕ್ಷೆಯ ಪಾರದರ್ಶಕತೆಗೆ ನಮ್ಮ ಸರ್ಕಾರ ಒತ್ತನ್ನು ನೀಡಿದೆ. ವಸ್ತ್ರ ಸಂಹಿತೆ ಕಡ್ಡಾಯವಾಗಿ ಪಾಲಿಸುವಂತೆ ಸೂಚನೆಯನ್ನ ನೀಡಲಾಗಿದೆ. ಧಾರ್ಮಿಕ ಉಡುಪು ಧರಿಸುವಂತೆ ಅನುಮತಿಯನ್ನ ನೀಡಲಾಗಿದೆ. ಧಾರ್ಮಿಕ ಉಡುಪನ್ನು ಧರಿಸ್ಕೊಳ್ಬಹುದು. ಶಿವದಾರ, ಉಡುದಾರ, ಮಾಂಗಲ್ಯ ಸರಕ್ಕೆ ಇನ್ನು ವಿನಾಯಿತಿ ಇರುವಂಥದ್ದು. ಇನ್ನು ಅಭ್ಯರ್ಥಿಗಳು ಗೊಂದಲಕ್ಕೆ ಒಳಗಾಗದೆ ಪರೀಕ್ಷೆಯನ್ನ ಬರೀಲಿ. ಇಲ್ಲಿ ಯಾವುದೇ ಗೊಂದಲವನ್ನ ಮಾಡಿಕೊಳ್ಳುವಂಥದ್ದು ಬೇಡ. ಇಲ್ಲಿ ಧಾರ್ಮಿಕ ಉಡುಪು ಧರಿಸಲು ಅನುಮತಿಯನ್ನ ನೀಡಲಾಗಿದೆ. ಅಂದರೆ ಏನು ಉಡುದಾರ ಇರ್ಬೋದು, ಶಿವದಾರ, ಮಾಂಗಲ್ಯ ಸರ, ಇದೆಲ್ಲದಕ್ಕೂ ಕೂಡ ವಿನಾಯಿತಿ ಇದೆ. ಇದನ್ನು ಹಾಕ್ಕೊಂಡು ಹೋಗಬಹುದು. ಯಾವುದೇ ಒಂದು ಗೊಂದಲಗಳು ನಿಮಗೆ ಬೇಡ. ವಸ್ತ್ರ ಸಂಹಿತೆ ಕಡ್ಡಾಯವಾಗಿ ಪಾಲಿಸಬೇಕು ಅಂತ ಹೇಳಿ ಈಗ ಸೂಚನೆ ನೀಡುವಂಥದ್ದು. ಪರೀಕ್ಷೆಯ ಪಾರದರ್ಶಕತೆಗೆ ನಮ್ಮ ಸರ್ಕಾರ ಒತ್ತನ್ನು ನೀಡ್ತಾ ಇದೆ. ವಸ್ತ್ರ ಸಂಹಿತೆ ಕಡ್ಡಾಯವಾಗಿ ಪಾಲಿಸಬೇಕು ಅಂತ ಸರ್ಕಾರ ಸೂಚನೆ ನೀಡಿರುವಂಥದ್ದು. ಇನ್ನು ಧಾರ್ಮಿಕ ಉಡುಪು ಧರಿಸುವಂತೆ ಅನುಮತಿಯನ್ನು ನೀಡಿರುವಂಥದ್ದು. ಅಂದರೆ ಏನು ಶಿವದಾರ ಇರುತ್ತೆ, ಉಡುದಾರ ಇರುತ್ತೆ, ಮಾಂಗಲ್ಯ ಸರ, ಕೆಲವೊಂದು ಎಕ್ಸಾಮ್ಗಳಲ್ಲಿ ಇದನ್ನು ತೆಗಿಬೇಕು ಅಂತ ಅಂದರೆ ನೀಟ್ ಪರೀಕ್ಷೆಯಲ್ಲೇ ನೋಡಿ ಎಲ್ಲವನ್ನ ತೆಗೆಸುವಂಥದ್ದು. ಶಿವದಾರ, ಉಡುದಾರ, ಮಾಂಗಲ್ಯ ಇದೆಲ್ಲವನ್ನ ಕೂಡ ತೆಗೆಸುವಂಥದ್ದು. ಆದರೆ ಇಲ್ಲಿ ಅದು ಅನುಮತಿ ಇದೆ. ನೀವು ಅದನ್ನು ಹಾಕ್ಕೊಂಡು ಹೋಗಬಹುದಾಗಿದೆ. ಅನುಮತಿ ಇದೆ, ವಿನಾಯಿತಿಯನ್ನು ನೀಡಿರುವಂಥದ್ದು. ಅಭ್ಯರ್ಥಿಗಳು ಯಾವುದೇ ರೀತಿಯ ಗೊಂದಲಕ್ಕೆ ಒಳಗಾಗಬಾರದು. ಪರೀಕ್ಷೆಯನ್ನು ಬರೀಲಿ. ಅವರು ಗೊಂದಲಕ್ಕೆ ಒಳಗಾಗದೆ ಪರೀಕ್ಷೆಯನ್ನು ಬರೀಬೇಕು. ಧಾರ್ಮಿಕ ಉಡುಪನ್ನು ಧರಿಸ್ಕೊಂಡು ಹೋಗಬಹುದು. ಅದಕ್ಕೆ ಅನುಮತಿ ಇದೆ. ಮಾಂಗಲ್ಯ ಸರ ಅಥವಾ ಉಡುದಾರ ಇರ್ಬೋದು, ಶಿವದಾರ ಇರ್ಬೋದು, ಇದೆಲ್ಲದಕ್ಕೂ ವಿನಾಯಿತಿ ಇರುವಂಥದ್ದು. ಇದನ್ನು ಧರಿಸಬಹುದಾಗಿದೆ. ಪರೀಕ್ಷೆಯಲ್ಲಿ ಪಾರದರ್ಶಕತೆಗೆ ಹೆಚ್ಚಿನ ಒತ್ತನ್ನು ಸರ್ಕಾರ ನೀಡ್ತಾ ಇರುವಂಥದ್ದು. ಯಾಕಂದರೆ ಈಗಾಗಲೇ ನೋಡಿ ನೀಟ್ ಎಕ್ಸಾಮ್ ಕುರಿತು ಸಾಕಷ್ಟು ಗೊಂದಲಗಳು ಉಂಟಾಗಿ ವಿದ್ಯಾರ್ಥಿಗಳು ಏನು ಸಾಕಷ್ಟು ಪ್ರಾಬ್ಲಮ್ ಆಯಿತು ವಿದ್ಯಾರ್ಥಿಗಳಿಗೆ ಇದರಿಂದ, ನೀಟ್ ಪರೀಕ್ಷೆಯಿಂದ. ಆ ಪರೀಕ್ಷೆಯಲ್ಲಿ ಆದಂತಹ ಒಂದು ಎಡವಟ್ಟು ಇಲ್ಲಿ ಆಗಬಾರದು. ಇಲ್ಲಿ ಯಾವುದೇ ರೀತಿಯ ಒಂದು ಆ ರೀತಿ ಘಟನೆಗಳಾಗಬಾರ್ದು ಅಂತ ಸರ್ಕಾರ ಮುಂದಾಗಿರುವಂಥದ್ದು. ಇನ್ನು ಪರೀಕ್ಷಾ ಕೇಂದ್ರದ ಸುತ್ತಮುತ್ತ ಮುನ್ನೆಚ್ಚರಿಕೆ ಕ್ರಮವನ್ನು ಕೈಗೊಳ್ಳಲಾಗಿದೆ. ಕಾಕಿ ಕಣ್ಣಿಟ್ಟಿರುವಂಥದ್ದು. ಅಂದರೆ ನೋಡಿ, ನಗರಾದ್ಯಂತ ಸಾಕಷ್ಟು ಪರೀಕ್ಷಾ ಕೇಂದ್ರಗಳ ಸುತ್ತಮುತ್ತ 200 ಮೀಟರ್ ಪ್ರದೇಶದಲ್ಲಿ ಸಾರ್ವಜನಿಕರಿಗೆ ನಿಷೇಧವನ್ನು ಮಾಡಲಾಗಿದೆ. ಜೆರಾಕ್ಸ್ ಅಂಗಡಿಗಳು ಬಂದ್ ಆಗಿದ್ದು, ಪರೀಕ್ಷಾ ಕೇಂದ್ರದ ಸುತ್ತಲೂ CCTVಯನ್ನು ಹಾಕಲಾಗಿದೆ. ಯಾವುದೇ ಅಕ್ರಮ ನಡೆಯದಂತೆ ಕೇಂದ್ರಗಳ ಬಳಿ ಜಾಮರ್ಗಳನ್ನು ಹಾಕಲಾಗಿದೆ. ACP DCPಗಳಿಂದ ರೌಂಡ್ಸ್ ಮಾಡಲಾಗ್ತಾ ಇದ್ದು, ಇನ್ನು ಅನುಮಾನಾಸ್ಪದ ವ್ಯಕ್ತಿ ಕಂಡು ಬಂದರೆ ಮೇಲಧಿಕಾರಿಗಳ ಗಮನಕ್ಕೆ ತರಬೇಕು. ಯಾರಾದರೂ ಅನುಮಾನಾಸ್ಪದವಾಗಿ ಓಡಾಡ್ತಿದ್ರೆ ಅಹಿತಕರ ಘಟನೆ ವರದಿ ಆಗದಂತೆ ಮುನ್ನೆಚ್ಚರಿಕೆಯ ಕ್ರಮವನ್ನು ಕೈಗೊಳ್ಳಲಾಗಿದೆ. 196 ಪರೀಕ್ಷಾ ಕೇಂದ್ರ ಬಳಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಮಾಡಲಾಗಿದೆ. ನಗರಾದ್ಯಂತ 2500 ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಪರೀಕ್ಷಾ ಕೇಂದ್ರಗಳ ಸುತ್ತಮುತ್ತ 200 ಮೀಟರ್ ಪ್ರದೇಶಗಳಲ್ಲಿ ಸಾರ್ವಜನಿಕರ ನಿಷೇಧವನ್ನು ಮಾಡಲಾಗಿದೆ. ಜೆರಾಕ್ಸ್ ಅಂಗಡಿ ಬಂದ್, ಪರೀಕ್ಷಾ ಕೇಂದ್ರದ ಸುತ್ತಮುತ್ತಲೂ CC ಕ್ಯಾಮೆರಾಗಳನ್ನು ಹಾಕಿಸಲಾಗಿದೆ. ಯಾವುದೇ ರೀತಿಯ ಒಂದು ಅಕ್ರಮ ನಡೆಯದಂತೆ ಕೇಂದ್ರಗಳ ಬಳಿ ಜಾಮರ್ಗಳನ್ನು ಕೂಡ ಅಳವಡಿಕೆ ಮಾಡಿರುವಂಥದ್ದು. ACP DCPಗಳಿಂದ ರೌಂಡ್ಸ್ ಹಾಕಿ ಪರೀಕ್ಷಾ ಕೇಂದ್ರಗಳ ಮೇಲೆ ನಿಗಾ ಇರಿಸಲಾಗಿದೆ. ಎಸ್ಸಿನ ಕುರಿತು ಪ್ರಿಯಾಂಕ್ ಖರ್ಗೆ ಅವರು ಮಾತನಾಡಿದ್ದಾರೆ. ಅಂದರೆ ಇನ್ನು ಪರೀಕ್ಷೆ ಕುರಿತಾಗಿ ಒಂದಷ್ಟು ಮಾತನಾಡಿದ್ದಾರೆ. ಬನ್ನಿ ಏನು ಹೇಳಿದ್ದಾರೆ ನೋಡೋಣ. ಸೊ ನಿಮ್ಗೆ ಗೊತ್ತಿರೋ ಹಾಗೆ ಮೊನ್ನೆ ನಡೆದಂತ ನೀಟ್ ಇರ್ಬೋದು, CBSE ನಲ್ಲಿ ಆನ್ ಸ್ಕ್ರೀನ್ ಮಾರ್ಕಿಂಗ್ ಸಿಸ್ಟಮ್ ಇರ್ಬೋದು, ಸಾಕಷ್ಟು ಗೊಂದಲಗಳಾಗಿದೆ. ಆ ಗೊಂದಲಗಳು ಇಲ್ಲೂ ಕೂಡ ಆಗಬಾರ್ದು ಅಂದ್ಬಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು ಬಹಳ ಸ್ಟ್ರಿಕ್ಟ್ ಆಗಿ ಎಲ್ಲ DC SP ಗಳಿಗೆ, ಕಮಿಷನರ್ಸ್ಗೆ ಮತ್ತೆ ಸಂಬಂಧಪಟ್ಟಂತ ರಾಜ್ಯ ಮಟ್ಟದ ಅಧಿಕಾರಿಗಳಿಗೆ ಅಕೌಂಟಬಿಲಿಟಿಯನ್ನ ಫಿಕ್ಸ್ ಮಾಡಿದ್ದಾರೆ. ಮತ್ತೆ ಸಾಕಷ್ಟು ವಿನೂತನವಾದಂತ ಪ್ರಯತ್ನಗಳು ಕೂಡ ಸರ್ಕಾರದಿಂದ ಮತ್ತೆ KEA ಮತ್ತು KPSC ಇಂದ ನಡೆದಿದೆ. ಮೊದಲನೇದಾಗಿ ಈ ಕ್ವೆಶ್ಚನ್ ಪೇಪರ್ ಲೀಕ್ ಆಗ್ಲಾರ್ದಂಗೆ ರ್ಯಾಂಡಮ್ ಕ್ವೆಶ್ಚನ್ ಬ್ಯಾಂಕ್ ಅನ್ನ ನಾವು ಮಾಡ್ಕೊಂಡಿದ್ದೇವೆ KEA ಮುಖಾಂತರ. ಅಂದ್ರೆ ಸಬ್ಜೆಕ್ಟ್ ವೈಸ್ ಮತ್ತೆ ಚಾಪ್ಟರ್ ವೈಸ್ ಕ್ವೆಶ್ಚನ್ ಬ್ಯಾಂಕ್ ಏನಿದೆ, ಮಿನಿಮಮ್ ರೇಷಿಯೋ 1:10 ಇರ್ತದೆ. ಅಂದ್ರೆ 10 ಕ್ವೆಶ್ಚನ್ ಪ್ರತಿಯೊಂದು ಪ್ರಶ್ನೆಗೂ 10 ಬೇರೆ ಬೇರೆ ರೀತಿಯಾಗಿ ನಾವು ಕೇಳಬಹುದಾಗಿದೆ. ಸೊ ಹೀಗಾಗಿ ರ್ಯಾಂಡಮೈಸೇಷನ್ ಆಫ್ ಕ್ವೆಶ್ಚನ್ ಬ್ಯಾಂಕೇ ಆಗ್ಬಿಡ್ತದೆ. ಸೊ ಸುಮಾರು 1000 ಪ್ರಶ್ನೆಗಳನ್ನ ನಾವು ಕೇಳಬಹುದು ಸಬ್ಜೆಕ್ಟ್ ವೈಸ್, ಚಾಪ್ಟರ್ ವೈಸ್. ಮತ್ತೆ ಮಲ್ಟಿ ಲೇಯರ್ ಸೆಕ್ಯೂರ್ ಪ್ಯಾಕೇಜಿಂಗ್ ಕೂಡ ನಾವು ಮಾಡ್ತಾ ಇದ್ವಿ. ಟ್ಯಾಂಪರ್ ಪ್ರೂಫ್, ಯಾಕಂದ್ರೆ ಸಾಕಷ್ಟು ಕಡೆ ತಾವು ಗಮನಿಸಿರ್ಬೋದು, ನನ್ ನೆನಪಿರೋ ಹಾಗೆ ಬಳ್ಳಾರಿನಲ್ಲೋ ಕೊಪ್ಪಳದಲ್ಲೋ
ಮೊದಲೇ ಎನ್ವಲಪ್ ಓಪನ್ ಆಗಿತ್ತು ಅಥವಾ ಟ್ಯಾಂಪರ್ ಆಗಿದೆ ಅಂದ್ಬಿಟ್ಟು ಸ್ಟೂಡೆಂಟ್ಸ್ ಅನುಮಾನ ಪಟ್ಬಿಟ್ಟು ಗಲಾಟೆ ಮಾಡೋದು. ಸೊ ಅಂಥದ್ದೆಲ್ಲ ಆಗಬಾರ್ದು ಅಂದ್ಬಿಟ್ಟು ಮಿನಿಮಮ್ 5 ಲೇಯರ್ ಟ್ಯಾಂಪರ್ ಪ್ರೂಫ್ ಸೆಕ್ಯೂರಿಟಿ ಪ್ಯಾಕೇಜಿಂಗ್, 1 ಟೈಮ್ ಲಾಕಬಲ್ ಸೆಕ್ಯೂರಿಟಿ ಟ್ಯಾಂಕ್ಸ್ ಅನ್ನ ನಾವು ಇದರಲ್ಲಿ ನಾವು ಡಿಪ್ಲಾಯ್ ಮಾಡ್ತಾ ಇದೀವಿ. ಯಾರು ಕೂಡ ಅನ್ಆಥರೈಸ್ಡ್ ಆಕ್ಸೆಸ್ ಮಾಡ್ಲಿಕ್ಕಾಗಲ್ಲ. ಅಕಸ್ಮಾತ್ ಈ ಟ್ರಂಕ್ ಅನ್ನ ಬೇರೆ ಯಾರನ್ನ ಓಪನ್ ಮಾಡ್ಲಿಕ್ಕೆ ಹೋದ್ರೂ ಕೂಡ ನಮಗೆ ಇಮಿಡಿಯೇಟ್ ಆಗಿ ಡಿಟೆಕ್ಟ್ ಆಗುತ್ತೆ ಯಾರು ಮಾಡ್ತಾ ಇದೆ. ಅಂದ್ರೆ ನಿಮ್ಗೆ ನಾವು ಆ ಜವಾಬ್ದಾರಿ ವಹಿಸಿದ್ರೆ, ಬೇರೆ ನಾನು ಹೋಗಿ ಅದನ್ನ ತೆಗಿಲಿಕ್ಕೆ ಪ್ರಯತ್ನ ಮಾಡಿದ್ರೆ ಆ ಟ್ರಂಕ್ ಅನ್ನ, ಇಟ್ ವಿಲ್ ಆಟೋಮ್ಯಾಟಿಕ್ಲಿ ಅಲರ್ಟ್. ಸೊ ನಿಮ್ಗೆ ಗೊತ್ತಿರೋ ಹಾಗೆ ಮೊನ್ನೆ ನಡೆದ